ರಾಷ್ಟ್ರಧಾನಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ರಾಜನಕೋಳೂರು ಗೆದ್ದಲಮರಿ ಕಡದರಾಳ ಬಸ್ಸಿಗಾಗಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ. ಮಾನ್ಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು, ಕರ್ನಾಟಕ ಕಲ್ಯಾಣ ರಸ್ತೆ ಸಾರಿಗೆ ನಿಗಮ ಯಾದಗಿರಿರವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಸಂಘಟನೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಗೆದ್ದಲಮರಿ, ಕದಳರಾಳ, ರಾಜವಾಳ, ತಾಂಡ, ಬೊಮ್ಮನಗುಡ್ಡ ಹಾಗೂ ಬೈಲುಕುಂಟ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಲು ಬಸ್ಸಿನ ತೊಂದರೆ ಕುರಿತು ಮನವಿ ಸಲ್ಲಿಸಿ ದೂರವಾಣಿ ಮುಖಾಂತರ ಕರೆ ಮಾಡಿದ್ದೇವೆ ಮತ್ತು ಫೋನಿನ ಕಾರ್ಯಕ್ರಮದಲ್ಲಿ ಹಲವು ಬಾರಿ ಕೇಳಿಕೊಂಡಿದ್ದರೂ ಪ್ರಯೋಜನವಾಗಿಲ್ಲ. ಇದರಿಂದ ವಿದ್ಯಾರ್ಥಿಗಳು ಶಾಲೆ ತೊಂದರೆಯಾಗುವ ಪರಿಸ್ಥಿತಿ ಎದುರಾಗಿದೆ. ಆದ್ದರಿಂದ ಇಂದು ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಹಾಗೂ ದಿನನಿತ್ಯ ಹುಣಸಗಿಯಿಂದ ಶಾಲಾ ಕಾಲೇಜಿಗೆ ಹೊರಡುವ ಶಿಕ್ಷಕರಿಗೆ ಸರಿಯಾದ ಮುಂಜಾನೆ 9 ಗಂಟೆಗೆ ಬಸ್ಸು ಸಂಚರಿಸುವುದು ಮತ್ತು ನಾರಾಯಣಪುರದಿಂದ ಸಾಯಂಕಾಲ 4:30ಕ್ಕೆ ಹಾಗೂ 5 ಗಂಟೆಗೆ 2 ಬಸ್ಸುಗಳನ್ನು ಕಾಯಂ ಆಗಿ ಓಡಿಸಬೇಕು. ಇಂದಿನಿಂದ ಸರಿಯಾದ ವೇಳೆಯಲ್ಲಿ ಬಸ್ಸು ಸಂಚರಿಸಲು ತಾವುಗಳು ಕ್ರಮ ಕೈಗೊಳ್ಳದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಹುಣಸಗಿಯ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ಮಾಡಿ ಉಗ್ರವಾದ ಹೋರಾಟವನ್ನು ಪ್ರತಿಭಟನೆಯನ್ನ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ರಮೇಶ್ ಬಿರಾದಾರ್ ತಾಲೂಕು ಅಧ್ಯಕ್ಷರು ಹುಣಸಗಿ, ಶಿವರಾಜ್ ವಕ್ರಾಣಿ ತಾಲೂಕು ಗೌರವ ಅಧ್ಯಕ್ಷರು ಹುಣಸಗಿ, ದೇವರಾಜ್ ಪಾಟೀಲ್ ತಾಲೂಕು ಉಪಾಧ್ಯಕ್ಷರು, ಅಮರೇಶ್ ಅಗ್ನಿ ತಾಲೂಕು ಸಂಚಾಲಕರು. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಎಲ್ಲಿವರೆಗೂ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಏತಕ್ಕಾಗಿ ಹೋರಾಟ, ಬಸ್ಸಿಗಾಗಿ ಹೋರಾಟ, ಬೇಕು ಬೇಕು ನ್ಯಾಯ ಬೇಕು, ಬೇಕು ಬೇಕು ನ್ಯಾಯ, ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಸರ್ಕಾರ ಅಂತ ಸರ್ಕಾರ, ಕಾನೂನಂತೆ ಕಾನೂನು, ಸರ್ಕಾರ ಅಂತ ಸರ್ಕಾರ, ಕಾನೂನಂತೆ ಕಾನೂನು.